ಈ ರಾಯಚೂರಿಂದ ಬಂದಿರೋ ಈ ಪ್ರಕರಣದಲ್ಲಿ ಈ ಮಕ್ಕಳನ್ನು ನೋಡಿದಾಗ ಅವು ಯೂನಿಫಾರ್ಮ್ ಹಾಕ್ಕೊಂಡು ಟೈ ಎಲ್ಲ ಹಾಕ್ಕೊಂಡು ಎಲ್ಲ ಬಂದಿವೆ. ನಮ್ಮ ಟೈಮಲ್ಲಿ ನಮ್ಮ ಸ್ಕೂಲ್ ಹತ್ತಿರದಲ್ಲಿ ಇದ್ದಿದ್ದೊಂದು ಕಾನ್ವೆಂಟಿನ ಮಕ್ಕಳು ಶೂ ಹಾಕ್ಕೊಂಡು ಹೋಗುತ್ತೀವಿ ಅನ್ನೋದೇ ನಮಗೆ ದೊಡ್ಡ ನ್ಯೂಸ್ ಆಗೋಗಿತ್ತು. ನಾವು ನರ್ಸರಿ ಸ್ಕೂಲ್ಗೆ ಹೋಗೋವಾಗ ಈ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗೆ ಹೋಗೋ ಟೈಮಲ್ಲಿ ಅದು ಯಾವುದೋ ಪಕ್ಕದಲ್ಲಿ ಒಂದು ಕಾನ್ವೆಂಟ್ ಸ್ಕೂಲ್ ಇದೆಯಂತೆ, ಅವ್ರದ್ರಲ್ಲಿ ಟೈ ಅಂತೆ, ಅವ್ರದ್ರಲ್ಲಿ ಪಳಪಳ ಅಂತ ಶೂ ಅಂತೆ. ಅದೇ ನಮಗೆ ದೊಡ್ಡ ನ್ಯೂಸು. ನಮ್ಗೆ ಅವ್ರನ್ನ ನೋಡಿದ್ರೆ ಏನು ಹಿಂಗೆ ಹೋಗ್ತಾರಲ್ಲ ಇವರೆಲ್ಲ ಅಂತ. ಈಗ ಗ್ರಾಮೀಣ ಭಾಗದಲ್ಲಿ ಹಂಗಿಲ್ಲ. ವ್ಯವಸ್ಥೆ ಇಲ್ಲದಿರಬಹುದು, ಬಟ್ ಅರಿವಿದೆ ಮತ್ತು ಆಸೆ ಇದೆ ಅವ್ರಗಳಿಗೆ. ಎರಡೂ ಇದೆ. ಅರಿವಿದೆ, ನಮ್ಗೆ ಅರಿವು ಇರ್ತಿರಲಿಲ್ಲ ಹಿಂದೆ ಎಲ್ಲ ಗ್ರಾಮೀಣ ಭಾಗದಲ್ಲಿ ಹೀಗೆಲ್ಲ ಮಾಡ್ಬೋದು ಅಂತ. ಎರಡನೇದು ಆಸೆ ಇದ್ದರೂ ಅದು ಬಗೆಹರಿತಿರಲಿಲ್ಲ. ಈಗ ಎರಡೂ ಇದೆ ಮತ್ತು ಅದಕ್ಕೆ ಕೆಲವೊಮ್ಮೆ ದಾರಿ ಆಗತ್ತೆ. ಎಲ್ಲ ಸರಿ ಆಗದೆ ಇರಬಹುದು, ಕೆಲವೊಮ್ಮೆ ಆಗತ್ತೆ. ಅಂತಹ ಒಂದು ಆಸೆ ಮತ್ತು ಅರಿವಿರುವ ಪರಿಣಾಮ ಆಸೆ ಪಟ್ಟು ಬಂದಿರುವ ರಾಯಚೂರಿನ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಥೆ ಇದು. ಇದು ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನ ಕೂಡ್ಲೂರಿನ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. 1ರಿಂದ 8ನೇ ತರಗತಿವರೆಗೆ 280 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಗ್ರಾಮೀಣ ಭಾಗದಲ್ಲಿರುವ ಈ ಶಾಲೆಗೆ ಪ್ರತಿ ವರ್ಷವೂ ವಿದ್ಯಾರ್ಥಿಗಳು ಹೆಚ್ಚು ಅಡ್ಮಿಷನ್ ಆಗ್ತಾರೆ. ಈ ಶಾಲೆಯಲ್ಲಿ ಪಾಠ ಪ್ರವಚನಗಳು ಚೆನ್ನಾಗಿ ನಡೆಯುತ್ತಿವೆ. ಈ ಗ್ರಾಮೀಣ ಭಾಗದ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಕ್ಲಾಸ್ನ ಅವಶ್ಯಕತೆ ಇದೆ. ವಿಜ್ಞಾನ, ಭೂಗೋಳ ಸೇರಿ ಇತರೆ ವಿಷಯಗಳ ಬಗ್ಗೆ ಮಕ್ಕಳಿಗೆ ದೃಶ್ಯ ರೂಪದ ಮೂಲಕ ಪಾಠ ಮಾಡಿದ್ರೆ ಕಲಿಕೆ ಮತ್ತಷ್ಟು ಎಫೆಕ್ಟಿವ್ ಆಗಿರಲಿದೆ. ಸ್ಮಾರ್ಟ್ ಟಿವಿ ಹಾಗೂ ಪ್ರೊಜೆಕ್ಟರ್ ಮೂಲಕ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಕಲಿಕೆ ಹಾಗೂ ಆನ್ಲೈನ್ ಮೂಲಕ ವಿಷಯ ತಜ್ಞರ ನೆರವು ಕೂಡ ಪಡೆಯುವ ಮೂಲಕ ಮಕ್ಕಳಿಗೆ ಪರಿಣಾಮಕಾರಿಯಾಗಿ ಪಾಠ ಮಾಡಲು ಅನುಕೂಲವಾಗಲಿದೆ. ಹಾಗಾಗಿ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮದ ಮೂಲಕ ಸ್ಮಾರ್ಟ್ ಟಿವಿ ಹಾಗೂ ಪ್ರೊಜೆಕ್ಟರ್ ಕೊಡಿಸಿ ಎಂದು ಈ ಶಾಲೆಯ ಮಕ್ಕಳು, ಶಿಕ್ಷಕರು ಮನವಿ ಮಾಡಿದ್ದಾರೆ. ಖಾಸಗಿ ಶಾಲೆಗಳ ಸ್ಪರ್ಧೆಯ ನಡುವೆಯೂ ಗುಣಮಟ್ಟದ ಶಿಕ್ಷಣದ ಮೂಲಕ ಸುಮಾರು 300 ಮಕ್ಕಳನ್ನ ಉಳಿಸಿಕೊಂಡಿರುವ ಈ ಶಾಲೆಗೆ ಸ್ಮಾರ್ಟ್ ಕ್ಲಾಸ್ನ ಸೌಲಭ್ಯ ದೊರೆತರೆ ಗ್ರಾಮೀಣ ಭಾಗದ 100 ಮಕ್ಕಳಿಗೆ ಸಹಾಯವಾಗಲಿದೆ ಎಂಬುದು ನಮ್ಮ ಆಶಯ. ಈ ಶಾಲೆ ಮಕ್ಕಳು ವಿಜಯ್ ನೀನಾ, ಡ್ಯಾನಿಯಲ್ ನೀನು, ಮೇಷ್ಟ್ರು ವಿಜಯ್ ಕುಮಾರ್ ತಾವು. ಕೂತ್ಕೊಳ್ಳಿ ಮೇಷ್ಟ್ರು. ತಾವಲ್ಲೇನು? ಪ್ರಭಾರಿ ಮುಖ್ಯಗಳು ಸರ್. ಪ್ರಭಾರಿ ಮುಖ್ಯ ಅಂದರೆ ಇನ್ಚಾರ್ಜ್ HM ಇರಲಾರ್ದ ಪಕ್ಷದಲ್ಲಿ ಇನ್ಚಾರ್ಜ್ ಅಂದ್ರೆ ನೀವು HM ಅಲ್ಲ ಸರ್, ಪ್ರಭಾರಿ ಇನ್ಚಾರ್ಜ್ ಅಲ್ಲಿ ಇದ್ದೀನಿ ಸರ್. ಮುಂದೆ ಅವತ್ತೊಂದಿನ ಆಗ್ತೀರಿ? ಆಯ್ತು, ಸರಿ. ಇನ್ನು ಎಷ್ಟು ವರ್ಷ ಇದೆ ನಿಮ್ಗೆ ಸರ್ವೀಸು? 8 ವರ್ಷ ಸರ್. ಆಗ್ತೀರಿ ಬಿಡ್ರಿ, ಹಂಗಾರೆ ಮಾಡ್ತಾರೆ ಒಂದಿನ. ಇನ್ನು ಗ್ರಾಮಸ್ಥರಾದ ಜಗದೀಶ್ ಅವರು, ತಾವೇನು ಮಾಡ್ತೀರಿ ಜಗದೀಶ್? ಒಕ್ಕಲ್ತನ ಮಾಡ್ತೀವಿ ಸರ್. ಒಕ್ಕಲ್ತನ ರಾಯಚೂರಲ್ಲಿ? ರಾಯಚೂರಲ್ಲಿ ಏನು ತಾಲೂಕಾ ಇದು? ರಾಯಚೂರು ತಾಲೂಕೆ ಸರ್. ತಾಲೂಕು ರಾಯಚೂರು ಟೌನ್? ರಾಯಚೂರು ತಾಲೂಕೆ ಸರ್, ರಾಯಚೂರು ಜಿಲ್ಲಾನೇ ಸರ್. ಆಯ್ಸಿ. ಇದು ಯಾವ ಕಡೆಗೆ ಬರುತ್ತೆ ಊರು? ನಾವು ರಾಯಚೂರಿಂದ ಯಾವ ಕಡೆಗೆ? ರಾಯಚೂರಿಂದ ಸರ್ ನಾವು ಈ ಕಡೆ ಇವು ಹೈದರಾಬಾದ್ ರೋಡ್ ಸರ್. ಶಕ್ತಿನಗರ್ ಹಾಂ ಸರ್. ನ್ಯಾಷನಲ್ ಹೈವೇ ಅಲ್ಲೇನದ? ನ್ಯಾಷನಲ್ ಹೈವೇ ಅಲ್ಲ ಸರ್, ಇದು ಒಳಗಿದ್ದೀವಿ ಒಳಗೆ ಸರ್. ಕೂಡ್ಲೂರು ಅಂತೇಳಿ ಗಡಿ ಭಾಗ ಸರ್ ನಮ್ಮದು. ನೋಡಿದ್ದೀನಿ ಆ ಜಾಗ, ಆ ಏರಿಯಾ ಎಲ್ಲ ತಿರುಗಾಡಿದ್ದೀನಿ ಒಂದು. ಓಕೆ, ಡನ್. ನೀನು ಎಷ್ಟನೇ ಕ್ಲಾಸು? ನಾನೇನು ಸರ್ 8ನೇ ತರಗತಿ ಸರ್. ನಾನು 8ನೇ ತರಗತಿ. ನಿಮ್ಮ ಸರ್ಕಾರಿ ಸ್ಕೂಲ್ ಅಲ್ವಾ? ಬಟ್ ಸರ್ಕಾರಿ ಸ್ಕೂಲಲ್ಲಿ ಯೂನಿಫಾರ್ಮ್ ಇದೆಯಾ? ಹೌದಾ? ಹಾಯ್ ತುಯ್ಯಲ್ಲ ಸರ್ಕಾರಿ ಸ್ಕೂಲಲ್ಲಿ? ಇಲ್ಲ ಸರ್, ನಾವು ಮಕ್ಕಳು ಕೇಳಿದ್ರೆ ನಾವು ಕೊಡಿಸ್ತೀವಿ ಸರ್. ಅದು ಇವರು ಇಲ್ಲ ಸರ್, ಸರ್ಕಾರಿ ಸ್ಕೂಲ್ ಯೂನಿಫಾರ್ಮ್ ಸರ್. ಅದು ಎಲ್ಲ ಟೈ ಸರ್ಕಾರದವ್ರು ಟೈ ಕೊಡ್ತಾರಾ? ಟೈ ಕೊಡೋದು ದಾನಿಗಳು ಯಾರಿದ್ರು ಸರ್ ಅವರು? ಆಗ ಶೂ ಸರ್ಕಾರದವ್ರು ಕೊಡ್ತಾರಲ್ವಾ? ಒಂದ್ ಜೊತೆನೋ 2 ಜೊತೆನೋ? ಒಂದು ಜೊತೆ ಸರ್. ಒಂದು ಜೊತೆ ಕೊಡ್ತಾರೆ. ಸರಿ, ಇಲ್ಲ 2 ಕೊಡ್ಬೇಕಲ್ವಾ? ನಿಮ್ಗೇನು ಅನ್ಸತ್ರ? ಸಾಕು. ಏಯ್ ಸರಿಯಾಗಿ ಹೇಳ್ಬೇಕು. ಯೂಸ್ಲೆಸ್ ಫೆಲೋಸ್ ಈ ಗೌರ್ಮೆಂಟ್ ಅವರು 2 ಜೊತೆ ಕೊಡ್ಬೇಕು ನನ್ನ ಪ್ರಕಾರ. ಸಾಕ್ಷಿ ಏನು ಕಲರು? ಕೊಟ್ಟಿದ್ದೆ ಜಾಸ್ತಿ ಸರ್, ಇವೇ ಕೊಟ್ಟೆ. ಅಲ್ಲ, ಏನು ಕಲರು? ಬ್ಲ್ಯಾಕಾ ವೈಟ್? ಬ್ಲ್ಯಾಕ್ ಸರ್. ಬ್ಲ್ಯಾಕಾ? ಸರಿ, ನೀವಿಬ್ರು ಯಾಕೆ ಬಂದ್ರಿ? ಇದು ರಾಯಚೂರಿಂದ ಬಂದ್ರ ನೀವಿಬ್ರು ಮೇಷ್ಟ್ರ ಜೊತೆ? ಏನು ದಾರಿಲೆಲ್ಲ ಏನು ಹೇಳ್ಕೊಂಬಂದ್ರು ನಿಮಗೆ?
ಅಲ್ಲಿ ಬೇಸ್ ಮಾತಾಡಬೇಕು, ಬೇಸ್ ಧೈರ್ಯದಿಂದ ಮಾತಾಡಬೇಕು. ಇರ್ಬೇಕಂತ ಹೇಳಿ ಸರ್. ಧೈರ್ಯದಿಂದ ಮಾತಾಡಕ್ಕೆ ಮಾತಾಡಿ ಮತ್ತೆ ಜೋರಾಗಿ ಮಾತಾಡ್ರ. ಮಾತಾಡಿ. ನಮಗೆ ನಮ್ಮ ಶಾಲೆಯಲ್ಲಿ ಕಟ್ಟಡ ಇದೆ, ಆದರೆ ಯಾವುದೂ ಸರಿ ಇಲ್ಲ. ಸರಿ ಮಾತಾಡ್ರ ಹೇಳ್ತೀನಿ, ಅದೇನಾಗತ್ತೆ ನೋಡ ಬಿಡೋಣ. ನಮ್ಮ ಶಾಲೆಯಲ್ಲಿ ಎಲ್ಲ ಸರಿ ಐತೆ ಸರ್. ಹಾಂ, ನಮ್ಗೆ ಇವಾಗ ಸ್ಮಾರ್ಟ್ ಟಿವಿ ಒಂದೇ ಸೌಲಭ್ಯ ಬೇಕಂತ. ಅದೊಂದು ಬಂದ್ಬಿಟ್ರೆ ಸರಿ ಹೋಗ್ಬಿಡ್ತಾ ಇಲ್ಲ. ಆಯ್ತಪ್ಪ, ಅದು ಬಂತು ಅಂತ ಇಟ್ಕೊಳ್ಳೋಣಪ್ಪ. ಓಕೆನಾ? ಓಕೆ. ಅದರಿಂದ ನಿಮ್ಮಿಬ್ಬರಿಗೂ ಏನು ಲಾಭ ಆಗುತ್ತೆ? ನಮಗೆ ಓದೋಕ್ಕೆ ತುಂಬ ಅನುಕೂಲವಾಗ್ತದೆ ಸರ್. ಏನು ಅನುಕೂಲ? ನಿಮ್ಮ ಅಪ್ಪ ಏನು ಮಾಡ್ಯಾರ? ನಮ್ಮ ಅಪ್ಪೇನು ಸರ್ ನಿಮ್ಮ ಅಪ್ಪ ಏನು ಮಾಡ್ತಾರೆ? ಒಕ್ಕಲ ಕೆಲಸ. ಒಕ್ಕಲ ಅವ್ರ? ನಮ್ಮ ಅಪ್ಪ ಸತ್ತ ತೀರ್ಕೊಂಡ. ಓ, ಅವು ಇಲ್ಲೇನ? ಅವು ನಿಮ್ಮಮ್ಮ ಐದ ಅವ್ರೇನು ಮಾಡ್ತಾರೆ? ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ನೀನು ಎಷ್ಟು ಮಕ್ಕಳು? ಇಬ್ಬರು, ನಮ್ಮ ಅಣ್ಣ ನಾನು. ನೀನು? ನಾವು 3 ಸರ್. 3 ಗಂಡ? ಒಬ್ಬಕ್ಕೆ ಹೆಂಡತಿ ಸರ್, ಇಬ್ಬರು ಗಂಡು ಹುಡುಗರು ಸರ್. ನಿನಗಿನ್ ದೊಡ್ಡವ್ರೇನಾರ? ಹ್ಞೂ. ಆಯ್ತು, ಈಗ ಸ್ಮಾರ್ಟ್ ಟಿವಿ ಆಗಬೇಕು ಅಂತನಾ? ಏನಕ್ಕೆ ಮೇಷ್ಟ್ರೆ ಸರ್ಕಾರದಲ್ಲಿ ಮಾಡಲ್ವಾ ಅದನ್ನ? ಇಲ್ಲ ಸರ್, ಸರ್ಕಾರದಲ್ಲೇ ಪ್ರಾಜೆಕ್ಟ್ ಇದೆ ಸರ್ ಅದು. ಏನು ಎಷ್ಟು ಟೀಚರ್ಸ್ ಇದ್ದೀರಿ? 5 ಜನ ಇದೆ ಸರ್. ಈಗ ಇದನ್ನು ಕೊಡಿಸಿದ್ರೆ ಏನು ಲಾಭ ಆಗುತ್ತೆ? ಗತಕಾಲ ವೈಭವಗಳನ್ನು ನೋಡ್ಬೋದು ಟಿ ವಿ ಒಳಗೆ. ಈಗ ನಾ ಪುಸ್ತಕದಲ್ಲಿ ಓದಿ ಇದು ಮಾಡೋದಕ್ಕಿಂತ ರೀ ಮಕ್ಕಳಿಗೆ ಚೆನ್ನಾಗಿ ಟೀಚ್ ಮಾಡಿದ್ನಪ್ಪ ಅಂತಂದರೆ ಟಿ ವಿ ಒಳಗೆ ಅದಕ್ಕೆ ತುಂಬ ಇದು ಪ್ರಾಜೆಕ್ಟ್ ಲೆಸನ್ಸನ್ನೇ ಇದ್ರಲ್ಲಿ ಮಾಡಿದ್ದಾರೆ. ಸ್ಮಾರ್ಟ್ ಟಿವಿ ತೋರ್ಸಕ್ಕೆ ಅಂತಾನೆ. ಅದು ಸಿಕ್ಕತ್ತೆ ಆನ್ಲೈನಲ್ಲಿ, ಅದೇ ಸರ್. ಫ್ರೀ ಕೊಡ್ತಾರೆ ಅದನ್ನ. ನಾನು ಹೇಳ್ತೀನಿ ಅದನ್ನ ಯಾವುದು ಅಂತ. ಹ್ಞೂ ಸರ್. ಅದನ್ನ ತಗೊಂಡು ಅದ್ರಲ್ಲಿ ತೋರಿಸಿ. ಹ್ಞೂ ಸರ್. ಈಗ ಫಾರ್ ಎಕ್ಸಾಂಪಲ್ ಅಗ್ನಿ ಪರ್ವತ ಹೌದು ಸರ್, ಹೌದು. ಅಂತ ಮಕ್ಕಳಿಗೆ ಪಾಠ ಬಂದ್ರೆ ನೀವು ಅಗ್ನಿ ಪರ್ವತದ ತೋರಿಸ್ಬೋದು. ಅದು ಆನ್ಲೈನಲ್ಲಿ ಸಿಕ್ಕತ್ತೆ, ಫ್ರೀ. ಹೌದು ಸರ್. ಹ್ಞೂ. ಅರ್ಥ ಆಯ್ತಾ? ಹ್ಞೂ ಸರ್. ತೆಕ್ಕೊಂಡು ನಿಮ್ಮ ಪ್ರೊಜೆಕ್ಟ್ರಲ್ಲಿ ತೋರಿಸ್ಬೋದು ಅವ್ರಿಗೆ. ಓಕೆ ಸರ್. ಎಲ್ಲ ಮಕ್ಕಳಿಗೆ ಅಗ್ನಿ ಪರ್ವತ ಅಂದ್ರೆ ಅಗ್ನಿ ಪರ್ವತ ತೋರಿಸ್ಬೋದು. ಆ ಥರದ್ದು ನಾನು ಸುಮ್ಮನೆ ಉದಾಹರಣೆಗೆ ಹೇಳ್ತಿರೋದು. ಅದನ್ನು ಮಾಡಬೇಕು. ಓಕೆ ಸರ್. ಗತಕಾಲದ ವೈಭವ ತೋರಿಸ್ಕೊಂಡು ಕೂರೋದಲ್ಲ. ಓಕೆ, ಆಯ್ತು. ವಿಜ್ಞಾನದ ಕಡೆಗೆ ಹೆಚ್ಚು ಗಮನ ಕೊಡಿ ಅದರಲ್ಲಿ. ಓ ಸರ್, ಓಕೆ. ಮಕ್ಕಳಿಗೆ ಸೈಂಟಿಫಿಕ್ ಆಗಿ ತೋರಿಸೋದು ಏನು? ಭೂಮಿ, ಭೂಮಿನ ಅದ ಪ್ರೋಗ್ರಾಮ್ಗಳಿವೆ, ಅದಕ್ಕೆ ತೋರಿಸ್ಬೋದು. ಭೂಮಿ ಹೇಗಿದೆ, ಓ ಸರ್, ಹೇಗೆ ಕೆಲಸ ಮಾಡುತ್ತಿದ್ದು, ಕಕ್ಷೆ ಅಂದ್ರೆ ಏನು ಎಲ್ಲ ಅಂತ ಎಲ್ಲ ಹೇಳ್ಕೊಡ್ಬೋದು ಮಕ್ಕಳಿಗೆ ಅದರಲ್ಲಿ. ಅದನ್ನು ಮಾಡ್ಬೇಕು ನೀವು. ಓಕೆ ಸರ್. ನೀವು ಅದನ್ನು ಮಾಡಿದೆ ಹಂಪೆ ತೋರಿಸ್ದೆ, ತಾಜ್ ಮಹಲ್ ತೋರಿಸ್ದೆ ಅಂದ್ರಿ, ತೋರಿಸ್ಕೊಳ್ಳಿ ಯಾವಾಗಲೂ 5 ನಿಮಿಷ, ನಾ ಬೇಡ ಅಂದಿಲ್ಲ. ಬಟ್ ಇದನ್ನು ತೋರಿಸ್ಬೇಕು. ಓ, ಆಯ್ತು ಸರ್. ಅದನ್ನು ತೋರಿಸ್ಬೇಕು. ಓಕೆ ಸರ್. ಎಲ್ಲ ಫ್ರೀ ಸಿಕ್ಕತ್ತದು. ಹೌದು, ಆಯ್ತು. ಓಕೆ. ರಾಧಾಕೃಷ್ಣ ಟ್ರಸ್ಟ್ ಬೆಂಗಳೂರಿನ ಗಿರೀಶ್ ಅವರು ಅದರ ಅಧ್ಯಕ್ಷರು ಕೂಡ ನನ್ನ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ತಮಗೊಂದು ನಮಸ್ಕಾರ. ನಾನು ರಂಗನಾಥ್ ಮಾತನಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ತಾವು ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀವಿ ಸರ್. ಹಾಂ ಸರ್. ಈ ಸ್ಕೂಲಿಂದ ಕತೆನ ನಿಮ್ಮವ್ರು ನನಗೆ ಹೇಳಿರ್ತಾರಲ್ವ ನಮ್ಮವರು? ಖಂಡಿತ ಹೇಳಿದ್ದಾರೆ ಸರ್. ಅದಕ್ಕೆ ನಮ್ಮೂರು ನಾವು ಮಾತಾಡೋದು ಏನು ವ್ಯವಸ್ಥೆ ಮಾಡಬೇಕೋ ಮಾಡ್ಕೊಡೋಣ. ಖಂಡಿತ ಸರ್, ಮಾಡೋಣ ಸರ್. ಓಕೆ. ನಾನು ಇಷ್ಟೇ ಅಲ್ಲ ಸರ್, ನಾನು ಹೇಳಿದ್ದೀನಿ ಅವ್ರ ಹತ್ರ, ಅವ್ರು ನಿಮ್ಮ ಹತ್ರ ಗಮನಕ್ಕೆ ತಂದಿರ್ಬೋದು. ಈ ಸ್ಕೂಲ್ ಮುಗಿತಿದ್ದಂಗೆ ವರ್ಷದ ಎಂಡಲ್ಲಿ ಇನ್ನೊಂದು ತಿಂಗಳು ಸ್ಕೂಲ್ ಇದ್ದಾಗ ಎಕ್ಸಾಮ್ ರಜಾ ಬಚ್ಚಿದಂಗೆನೆ ನಾವಂತೂ ಎಲ್ಲಾ ಕಡೆ ಹೋಗಿ ಗುರ್ಸಕ್ಕಾಗಲ್ಲ, ನೀವು ಗುರ್ತಿರ್ತೀರಾ. ಸ್ಕೂಲ್ ಪೇಂಟ್ ಹೊಡೆಯೋದಾಗಿರ್ಬೋದು, ಕಟ್ಟಡ ಕಟ್ಟೋದಾಗಿರ್ಬೋದು, ಇಲ್ಲ ಶೌಚಾಲಯ ಕಟ್ಟೋದು, ಏನೇ ಇದ್ರು ಹೇಳಿ ಸರ್, ನಮ್ ಕೈಲಾಗಿ ಸೇವೆ ಮಾಡ್ತೀವಿ ಅಂತ ಹೇಳಿ. ಬಾರ ಹೊರೋ ಕತ್ತೆಗಳ ಅನಿವಾರ್ಯ ಬಹಳ ಇದೆ ನಮ್ಮ ಸಮಾಜದಲ್ಲಿ ಈಗ. ಹಾಗಾಗಿ ನಮ್ಮ ಹತ್ರಕ್ಕೆ ಅದು ಬರುತ್ತೆ. ತುಂಬಾ ಬಂದಾಗ ನಿಮ್ಗೂ ಹೇಳ್ತೀನಿ ನಾನು. ಖಂಡಿತ ಮಾಡೋಣ ಸರ್. ಆಲ್ ರೈಟ್, ಥ್ಯಾಂಕ್ ಯು. ನಿಮ್ಗೆ ಒಳ್ಳೇದಾಗಲಿ. ಕೆಲಸ ಮಾಡಿ ಮೇಷ್ಟ್ರೆ, ಅಲ್ಲಿ ಯಾವ ಥರದ್ದು ಮಾಡಬೇಕು, ಏನು ಮಾಡಬೇಕು ಅನ್ನೋ ತೀರ್ಮಾನ ಮಾಡಿಸಿ, ಯಾವುದೋ ಸ್ಕೂಲಲ್ಲಿ ಮಾಡಿರ್ತಾರಲ್ಲ ಅದರದ್ದೇ ಕಾಪಿ ಮಾಡ್ಕೊಂಡ್ರೆ ಆಯಿತು. ಓಕೆ ಸರ್. ಅದನ್ನು ಮಾಡಿಸಿ ಮಾಡೋಣ. ನಾನು ತೋರಿಸ್ತೀನಿ. ಸ್ಕೂಲ್ಗೆ ಹೋಗ್ಬಿಟ್ಟು ಎಲ್ಲ ಮಕ್ಕಳಿಗೂ ಹೇಳಿ, ಸರ್ ಏನು ಹೇಳಿದ್ರು ಅಂದರೆ, ಇದರಲ್ಲಿ ಕೂತ್ಕೊಂಡು ಫಿಲಮ್ ನೋಡೋದು ಅಂತಂದರೆ ರೆಗ್ಯುಲರ್ ಫಿಲಮ್ ಅಲ್ಲ, ನಾವೆಲ್ಲ ನೋಡಬೇಕಂತೆ ಕೂತ್ಕೊಂಡು. ನಮ್ಮದು ಕ್ಲಾಸಿಗೆ ಸಿಲೆಬಸ್ಸಲ್ಲಿ ಏನೇನು ಬರುತ್ತವೆ ಅದರದ್ದೊಂದು ಸಾಫ್ಟ್ವೇರ್ದು ಅಡ್ರೆಸ್ ಹೇಳಿಸ್ಕೊಡ್ತೀನಿ ನಾನು. ಅದನ್ನು ತೆಕ್ಕೊಂಡು ಡೌನ್ಲೋಡ್ ಮಾಡಿಸ್ಕೊಳ್ಳಿ, ಫ್ರೀ ಅದು. ಈಗ ನಾನು ಹೇಳ್ದಂಗೆ ಅವಕ್ಕೆ ಬರೋ ಎಲ್ಲ ಸಬ್ಜೆಕ್ಟಿನ ರಿಲೇಟೆಡ್ ಇರುತ್ತಲ್ಲಿ. ಓಕೆ ಸರ್. ಓಕೆನಾ? ಮತ್ತು ಆ ಸಬ್ಜೆಕ್ಟಿನ ಕ್ಲಾಸ್ಗಳಿರುತ್ತೆ. ಓಹೋ, ಎಲ್ಲ ಒಂದೊಂದು ಕ್ಲಾಸ್ ಎಲ್ಲದೂ ಕ್ಲಾಸ್ ಇದೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅದರಲ್ಲಿ. ಹೌದು ಸರ್. ಅದನ್ನು ಅರ್ಥ ಆಗದಿದ್ರೆ ನಿಲ್ಲಿಸ್ಬಿಟ್ಟು ಮತ್ತೆ ಹಾಕ್ಬೋದು ಬೇಕಾದ್ರೆ. ಓ ಸರ್. ಒಂದು ವೇಳೆ ನೀವು 5 ಮೇಷ್ಟ್ರು ಇದ್ದಾಗ ಯಾವಾಗಲೂ ಒಂದ್ಸರಿ ನನ್ನ ಹತ್ರ ಮೇಷ್ಟ್ರಿಲ್ಲ, ರಜಾ ಹಾಕ್ಬಿಟ್ಟಿದ್ದಾರೆ ಇಬ್ಬರು, ಏನು ಮಾಡ್ಬಿಟ್ಟು ಇದೊಂದು ಪಾಠ ಹಾಕ್ಬಿಟ್ಟು ಆ ಕ್ಲಾಸಲ್ಲಿರೋ ಅತಿ ಬುದ್ಧಿವಂತ ಮಗು ಒಂದು ನಲ್ಲಿ ನಿಲ್ಲಿಸಿದ್ರೆ ಆಯಿತು. ಓಕೆ ಸರ್.
ಒಂದು ಮೇಷ್ಟ್ರ ಕೆಲಸ ಆಗತ್ತಲ್ಲಿ ಬೇಕಾದ್ರೆ ಅದನ್ನು ನೀವು ಕಲ್ತ್ಕೋಬೇಕು. ಓಕೆ ಸರ್. ನಾನು ಯಾರಿಗಾರು ಒಬ್ರಿಗೆ ಹೇಳ್ತೀನಿ, ಓಕೆ ಸರ್. ಇದ್ರದ್ದು ವ್ಯವಸ್ಥೆ ಏನು ಬೇಕೋ ಅದನ್ನ ಮಾಡಿಸ್ಕೊ. ಓಕೆ ಸರ್. ಓಕೆ. ಹಾಂ, ಗೊತ್ತಾಯ್ತೇನ್ರ? ಗೊತ್ತಾಯ್ತು ಸರ್. ಆಯಿತು, ಅವೆಲ್ಲ ಇರಲಿ, ಗೊತ್ತಾಯಿತು, ಎಲ್ಲ ಕರೆಕ್ಟು. 8ನೇ ಕ್ಲಾಸ್ ಆದಮೇಲೆ 9ನೇ ಕ್ಲಾಸು 10ನೇ ಕ್ಲಾಸು 11ನೇ ಕ್ಲಾಸು ಎಲ್ಲ ಹೋಗ್ತೀರಿ. ಆಮೇಲೆ ಏನಾಗ್ತೀರಿ? ನಾನು ಡಾಕ್ಟ್ರ್ ಆಗ್ತೀನಿ ಸರ್. ಹೌದಾ? ಹೌದು ಸರ್. ಬೆಸ್ಟ್ ಆಯಿತು ಬಿಡು, ನನ್ನ ಪ್ರಾಬ್ಲಮ್ ಸಾಲ್ವ್ಡ್. ಸೊ ನಂಗೆ ಬೆಂಗಳೂರಲ್ಲಿ ಏನಾರ ಆದ ತಕ್ಷಣ ನಿಂಗೆ ಫೋನ್ ಹಾಕ್ಬೇಕಷ್ಟೇ ನಾನು. ಆಯ್ತು, ಪ್ರಾಬ್ಲಮ್ ಸಾಲ್ವ್ಡ್. ನೀನು? ನಾನು ಮಾಸ್ಟರ್ ಹಾಂ, ಹೌದಾ? ಟೀಚರ್ ಆಗ್ತೀನಿ ಅನ್ನೋ ಮಕ್ಕಳು ಭಾಳ ಕಡಿಮೆ ಆಗ್ಬಿಟ್ಟಿವೆ ಕಣಯ್ಯ. ಓಲಿ ಆಗು, ಬೇಡ ಅಂದವ್ರು ಯಾರು? ಹಾಂ, ಒಳ್ಳೇದಾಗಲಿ ಮೇಷ್ಟ್ರೆ ನಿಮಗೆ. ಈ ಆಸಕ್ತಿ ಯಾರು ತೊಗೊಂಡಿದ್ದು ಇದನ್ನು? ಇನ್ನು ಸರ್ ಇಲ್ಲ ಸರ್, ನಮ್ಗೆ ಒಂಥರ ಮನಸ್ಸಿಗೆ ಬಂತಾರೆ ಬೆಳಕು ಕಾರ್ಯಕ್ರಮದ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರಲ್ಲ ಸರ್, ಆ ಹುಡುಗರು ನಾವು ಆನ್ಲೈನ್ ಕ್ಲಾಸ್ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತ ಹೇಳ್ತಿದ್ರು ಸರ್. ನನ್ನ ಮಗನೂ 6ನೇ ಕ್ಲಾಸ್ ಓದ್ತಾನೆ ಸರ್, ಅದೇ ಶಾಲೆಯಲ್ಲಿ. ನಾನು ಅದೇ ಶಾಲೆಯಲ್ಲಿ ಓದಿದ್ದು. ಹಾಂ, ಅದೇ ಶಾಲೆಯಲ್ಲಿ ಸರ್ ನಾನು ಓದಿದ್ದು. ನನ್ನ ಕೈಲಾದ ಸಹಾಯ ನಾನು ಮಾಡೀನಿ ಸರ್ ಶಾಲೆಗೆ. ಇದು ಸ್ವಲ್ಪ ವೇಟ್ ಆಗ್ತಲ್ಲ ಸರ್, ಹಂಗಾಗಿ ಯಾರೋ ದಾನಿಗಳಿದ್ರೆ ಹುಡ್ಕಮ್ಮ ಅಂತೇಳಿ ಈ ಸ್ಮಾರ್ಟ್ ಕ್ಲಾಸ್ ಅವು ಕೊಡ್ತೀವಲ್ಲ ಸರ್, ಕೀಪ್ಯಾಡ್ ಫೋನ್ ಇರ್ತದೆ ಹುಡುಗರು, ನಮ್ಗೆ ನೋಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಅಂತ ಬಿಟ್ಟು ಬಿಡ್ತಾರೆ ಹುಡುಗರು. ಅಂಥವ್ರಿಗೆ ಭಾಳ ಅನಾನುಕೂಲ ಆಗುತ್ತೆ. ಎಲ್ಲ ಹಳ್ಳಿ ಜನ ಕೂಲಿ ಹೋಗ್ತಾರೆ. ಇವರಲ್ಲ ಸರ್ ಫೋನ್ಗಳು, ಸಣ್ಣ ಸಣ್ಣ ಫೋನ್ ಇರ್ತವೆ ಸರ್, ಅವ್ರಿಗೆ ನೋಡೋಕ್ಕಾಗಲ್ಲ. ನಮ್ಮಂಥವ್ರು ಇರ್ತದೆ ಸರ್, ನೋಡ್ತಾರೆ ಸರ್, ನಮ್ಮ ಮಕ್ಕಳು ನೋಡ್ತಾರೆ ಸರ್ ಮನೆಯಲ್ಲಿ, ಅದರಲ್ಲಿ ಪಾಠ ನೋಡ್ತಾರೆ ಸರ್. ಹಂಗಾಗಿ ಎಲ್ಲರೂ ಟಿ ವಿ ಇದ್ರೆ ಸರ್ ಅನುಕೂಲ ಆಗ್ತದೆ, ಎಲ್ಲ ಹುಡುಗರೆಲ್ಲ ನೋಡ್ತಾರೆ ಅಂತೇಳಿ. ಇವ್ರಿಗೂ 9ನೇ ಕ್ಲಾಸಿಗೆ ಹೋದ್ರು 8ನೇ ಕ್ಲಾಸ್ ನೆಕ್ಸ್ಟ್ ಬರೋ ಮಕ್ಕಳಿಗಾರ ಅನುಕೂಲ ಆಗುತ್ತೆ ಸರ್. ಖಂಡಿತ ಆಗುತ್ತೆ. ಚೆನ್ನಾಗಿ ನೋಡ್ಕೊಳ್ಳಿ ಅದನ್ನು, ಅದಾವುದು ಇಂಪಾರ್ಟೆಂಟ್. ಹಾಳಾಗ್ದಂಗೆ. ಓಕೆನಾ? ಆಲ್ ರೈಟ್. ಏನ್ರಾ ಬೆಂಗಳೂರು ಒಂದು ರೌಂಡ್ ಹಾಕೊಂಡು ಹೋಗೋ. ಹೋಗ್ತೀವಿ ಸರ್. ಎಲ್ಲಿ ಹೋಗ್ತೀಯ ಬೆಂಗಳೂರಲ್ಲಿ? ಏನು ನೋಡ್ಬೇಕು ನೀನು? ಎಲ್ಲ ಏನೇನಿದೆ ಸರ್ ನೋಡ್ತೀನಿ. ನೀನು ಏನೇ ನೀನು ಯಾರೋ ಏನೇನೋ ಆಸೆ ಪಡ್ತಾರೆ, ನೀನು ಹೋಗಿ ಹೈಕೋರ್ಟ್ ನೋಡ್ತೀನಿ ಅಂತೀಯಲ್ಲೋ. ಹಾಂ, ಆಯಿತು, ಹೈಕೋರ್ಟೇ ನೋಡು, ಬೇಡ ಅಂದವ್ರು ಯಾರು. ಆಮೇಲೆ ಎಲ್ಲ ನೋಡಿ ಹೋಗ್ತೀವಿ ಸರ್. ಎಲ್ಲ ನೋಡಿ. ಎಲ್ಲ ಏನಿಲ್ಲ ಎಲ್ಲ ಅಂದರೆ ಹೈಕೋರ್ಟು, ದೇವಸ್ಥಾನ ಯಾವ ಇದಾವಲ್ಲ ಸರ್. ದೇವಸ್ಥಾನ ಬೆಂಗಳೂರಲ್ಲೇ ಇವನು ಯಾವನೇ ಅವನ? ಹಾಂ, ವಿಧಾನಸೌಧ ಇದೆ, ಅವು ನೋಡು. ಹೈಕೋರ್ಟ್ ಎದುರುಗಡೆನೇ ಇರುತ್ತೆ, ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ. ಹಾಂ, ಆಯ್ತು. ನೋಡ್ಕೊಂಬಾ, ಒಳಗೆ ಹೋಗ್ಬೇಡ, ಯಾಕೆ ಸರ್? ಕೆಟ್ಟ ಬುದ್ಧಿ ಬಂದ್ಬಿಡುತ್ತೆ. ಗೊತ್ತಾಯ್ತಾ? ಗೊತ್ತಾಯ್ತು. ಒಳಗೆ ಹೋಗ್ಬೇಡ, ದೂರದಲ್ಲಿ ನೋಡ್ಕೊಂಡು ಬಂದ್ಬಿಡು. ಟಚ್ ಮಾಡಬೇಡ, ಅದನ್ನು ಟಚ್ ಮಾಡಿದ್ರೆ ಅಂಟ್ಕೊಂಡ್ಬಿಡುತ್ತದೆ ಆಮೇಲೆ. ಅದು ಸವಾಸಕ್ಕೆ ಹೋಗ್ಬೇಡ ನೀನು. ದೂರದಿಂದ ನೋಡಿ ಚೆನ್ನಾಗಿದೆ ಅಂದ್ಬಿಟ್ಟು ಬಂದ್ಬಿಡು, ಒಳಕ್ಕೆ ಮಾತ್ರ ಹೋಗ್ಬೇಡ. ಆಯ್ತು ಸರ್. ಮಾಡಿಸ್ಕೊಡ್ತೀನಿ, ಮಾಡ್ಸ್ಕೊಡಿ. ಆಯಿತಾ? ಆಯ್ತು.